Toon Bells. ಏನ್ ಮಾತಾಡ್ತಿದ್ದೀರಾ ಅಣ್ಣ? ನೀವು ಪಕ್ಷಿಗಳ ಎಲ್ಲ ಮೊಟ್ಟೆಗಳನ್ನು ಹೀಗೆ ನಾಶ ಮಾಡಿದರೆ ಕಾಡಿನ ಎಲ್ಲ ಪಕ್ಷಿಗಳು ಅಳಿದು ಹೋಗುತ್ತವೆ. ಆ ಗಿಧನ ಮಾತನ್ನು ಅಷ್ಟೊಂದು ಕೇಳಬೇಡಿ. ನನಗಂತೂ ಅವನು ಸರಿಯಾಗಿ ಕಾಣುತ್ತಿಲ್ಲ. ಕುತಂತ್ರಿ ಅವನು. ಸುಂದರಪುರ ಎಂಬ ಕಾಡಿನಲ್ಲಿ ಆಲದ ಮರವೊಂದರ ಮೇಲೆ ಸುಂದರವಾದ ಮತ್ತು ದೊಡ್ಡದಾದ ಗೂಡಿತ್ತು. ಅಲ್ಲಿ 7 ಜನ ಹದ್ದು ಸಹೋದರರು ತಮ್ಮ ಒಬ್ಬಳೇ ಒಬ್ಬ ಮುದ್ದಿನ ತಂಗಿಯೊಂದಿಗೆ ವಾಸವಾಗಿದ್ದರು. ಅಣ್ಣ, ಮನೆಯಲ್ಲಿ ತಿನ್ನಲು ಏನೂ ಇಲ್ಲ. ಇಂದು ಹವಾಮಾನ ಚೆನ್ನಾಗಿದೆ, ಮಳೆಯೂ ಬರುತ್ತಿಲ್ಲ. ನೀವು ಹೋಗಿ ಏನಾದರೂ ತಿನ್ನಲು ತಗೊಂಡು ಬನ್ನಿ. ಅಷ್ಟರಲ್ಲಿ ನಾನು ಗೂಡನ್ನು ಸ್ವಚ್ಛ ಮಾಡಿ ನದಿಯಿಂದ ನೀರು ತರ್ತೇನೆ. ನೀನು ಹೇಳುತ್ತಿರುವುದು ಸರಿಯಾಗಿದೆ. ಬನ್ನು, ನಾವು ಆಹಾರದ ಹುಡುಕಾಟಕ್ಕೆ ಹೋಗ್ತೇವೆ. ನೀನು ಕೆರೆಯಿಂದ ನೀರು ತಗೊಂಡು ಬಾ. ಅಣ್ಣಂದಿರನ್ನು ಬೇಟೆಗೆ ಕಳುಹಿಸಿದ ಮೇಲೆ ಬನ್ನು ಮಣ್ಣಿನ ಚಿಕ್ಕ ಪಾತ್ರೆಯನ್ನು ಹಿಡಿದು ಕೆರೆಗೆ ನೀರು ತರಲು ಹೊರಡುತ್ತಾಳೆ. ಆಗ ಅವಳ ಕಣ್ಣು ಒಬ್ಬ ಮುದಿ ಗಿಧನ ಮೇಲೆ ಬೀಳುತ್ತದೆ. ಆತ ಕೆರೆಯ ದಂಡೆಯ ಮೇಲೆ ಕುಳಿತು ಸತ್ತ ಪ್ರಾಣಿಯ ಮಾಂಸವನ್ನು ತಿನ್ನುತ್ತಿದ್ದ. ಗಿಧ ಕಾಕ, ಒಂದು ಮಾತು ಹೇಳ್ತೇನೆ, ಬೇಜಾರಾಗಬೇಡಿ. ಇದು ಶುದ್ಧ ನೀರಿನ ಕೆರೆ. ನೀವು ಇಲ್ಲಿ ದಡದಲ್ಲಿ ಕುಳಿತು ಇದನ್ನು ತಿನ್ನಬಾರದಿತ್ತು. ನಿಮ್ಮ ಈ ಎಂಜಲು ಆಹಾರ ನೀರಿನಲ್ಲಿ ಬಿದ್ದರೆ ನೀರೆಲ್ಲ ಕೊಳೆತು ನಾರುತ್ತದೆ. ತುಂಬಾ ಬಾಯಿ ಮಾಡ್ತಿದ್ಯಾ? ನಾನು ಯಾರು ಅಂತ ಗೊತ್ತಿಲ್ವೇ? ನೋಡಿ ಕಾಕ, ನಾನು ಯಾವುದೇ ತಪ್ಪು ಮಾತು ಹೇಳಿಲ್ಲ. ವಯಸ್ಸಿನಲ್ಲಿ ನೀವು ನನಗಿಂತ ದೊಡ್ಡವರಿರಬಹುದು, ಆದರೆ ಅದರರ್ಥ ನೀವು ಮಾಡುವುದೆಲ್ಲ ಸರಿ ಎಂದು ಅಲ್ಲ. ನಾನು ನನ್ನ ಅಣ್ಣಂದಿರಿಗಾಗಿ ನೀರು ತರಲು ಬಂದೆ. ನಿಮ್ಮೊಂದಿಗೆ ಸುಮ್ಮನೆ ಮಾತಾಡಿ ನನ್ನ ಮನಸ್ಸು ಕೆಡಿಸಿಕೊಳ್ಳಲು ನನಗಿಷ್ಟವಿಲ್ಲ. ಬನ್ನು ನೀರು ತುಂಬಿಸಿಕೊಂಡು ಅಲ್ಲಿಂದ ಹೊರಡುತ್ತಾಳೆ. ಅರೆ ಬನ್ನೋ, ನಿನ್ನ 7 ಜನ ಅಣ್ಣಂದ್ರ ಮೇಲೆ ನಿನಗೆ ಬಹಳ ಸೊಕ್ಕಲ್ವೇ? ನೋಡು, ಒಂದು ದಿನ ನಿನ್ನ ಸೊಕ್ಕನ್ನು ಮಣ್ಣು ಪಾಲು ಮಾಡುತ್ತೇನೆ. ಯಾರ ಬಲದ ಮೇಲೆ ನೀನು ಕಾಡಿನ ಪಕ್ಷಿಗಳ ಜೊತೆ ಜಗಳ ಮಾಡ್ತೀಯೋ ಅದೇ ಅಣ್ಣಂದಿರು ಒಂದು ದಿನ ನಿನ್ನ ಪ್ರಾಣಕ್ಕೆ ಸಂಚಕಾರ ತರ್ತಾರೆ. ಅಯ್ಯೋ, ಹೋಗಿ ಹೋಗಿ. ನಿಮ್ಮಂಥ ಗಿಧಗಳ ಆಲೋಚನೆ ಎಂದಿಗೂ ಬದಲಾಗಲ್ಲ. ನಿಮಗಿಂತ ನಾವು ಹದ್ದುಗಳೇ ವಾಸಿ. ಕನಿಷ್ಠ ಕಷ್ಟಪಟ್ಟು ಬೇಟೆಯಾಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತೇವೆ. ನಿಮ್ಮಂಥ ಪಕ್ಷಿಗಳು ಕೇವಲ ಪ್ರಾಣಿಗಳ ಸಾವಿಗಾಗಿ ಕಾಯುತ್ತವೆ, ಅವುಗಳ ಮಾಂಸ ಹರಿದು ತಿನ್ನಲು. ನೀವು ತಿನ್ನುವ ಕೊಳೆತ ಮಾಂಸದಂತೆಯೇ ನಿಮ್ಮ ಆಲೋಚನೆಯೂ ಕೆಟ್ಟದಾಗಿದೆ. ಗಿಧನಿಗೆ 4 ಮಾತುಗಳನ್ನು ಹೇಳಿದ ಮೇಲೆ ಬನ್ನು ನೀರು ತೆಗೆದುಕೊಂಡು ಗೂಡಿಗೆ ಮರಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಬನ್ನೋಳ 7 ಜನ ಅಣ್ಣಂದಿರು ಹಾರುತ್ತಾ ಕೆರೆಯ ಬಳಿ ಬಂದಾಗ ಗಿಧನು ಮಾಂಸ ತಿಂದ ನಂತರ ಕೆರೆಯ ದಂಡೆಯ ಮೇಲೆ ಆರಾಮವಾಗಿ ಕುಳಿತಿರುವುದನ್ನು ಕಾಣುತ್ತಾರೆ. ಗಿಧಕಾಕ, ಇಂದಿನ ಭೋಜನದ ವ್ಯವಸ್ಥೆ ಆದಂತಿದೆ. ಅದಕ್ಕೆ ಆರಾಮವಾಗಿ ಬಿಸಿಲು ಕಾಯಿಸಿಕೊಳ್ಳುತ್ತಿದ್ದೀರಿ. ಹಾ ಭಯ್ಯ, ನಮ್ಮ ಊಟವಾಯಿತು. ಕೆರೆಯ ಸಿಹಿ ನೀರನ್ನು ಕುಡಿದೆ. ಈಗ ಇಡೀ ದಿನ ಇಲ್ಲೇ ವಿಶ್ರಾಂತಿ ಪಡೆಯುತ್ತೇನೆ. ನಿಮ್ಮ ಮಾತು ಹೇಳಿ, ನಿಮ್ಮ 7 ಜನರಿಗೆ ಮತ್ತು ತಂಗಿಗೆ ಊಟದ ವ್ಯವಸ್ಥೆ ಆಯ್ತೇ? ಅರೆ ಕಾಕ, ಏನು ಹೇಳೋದು? ಮಳೆ ನಿಂತ ಮೇಲೆ ಬೇರೆ ಪ್ರಾಣಿಗಳು ಆಹಾರಕ್ಕಾಗಿ ಹೊರಬರುತ್ತವೆ ಅಂತ ಅಂದುಕೊಂಡಿದ್ದೆವು. ಆದರೆ ಇವತ್ತು ನಮಗೆ ದೊಡ್ಡ ಬೇಟೆ ಸಿಗಲಿಲ್ಲ. ಈ ಒಂದು ಸಣ್ಣ ನಾಯಿಮರಿ ಮಾತ್ರ ಸಿಕ್ಕಿದೆ. ಇವತ್ತು ಇದನ್ನೇ ತಿಂದು ಹಸಿವು ನೀಗಿಸಿಕೊಳ್ಬೇಕು. ಸರಿ ಕಾಕ, ನಾವು ಹೊರಡುತ್ತೇವೆ. ಸರಿ, ಇವತ್ತು ಸಿಕ್ಕಿದ್ದನ್ನೇ ತಿನ್ನಿ. ಆದರೆ ಚಿಂತೆ ಮಾಡಬೇಡಿ. ನಿಮ್ಮ ಕಾಕ ನಿಮ್ಮ ಜೊತೆ ಇರುವಾಗ ಭಯವೇಕೆ? ನಾಳೆ ನಾನು ನಿಮ್ಮನ್ನು ಒಂದು ಮರದ ಹತ್ತಿರ ಕರೆದೊಯ್ತೇನೆ. ಅಲ್ಲಿ ಪಕ್ಷಿಗಳು ಮೊಟ್ಟೆ ಇಟ್ಟಿವೆ. ಅದನ್ನು ತಿಂದರೆ ನಿಮ್ಮ ಹಸಿವು ನೀಗುತ್ತದೆ. ಸರಿ ಕಾಕ. 7 ಜನ ಅಣ್ಣಂದಿರು ತಮ್ಮ ಬೇಟೆಯನ್ನು ತೆಗೆದುಕೊಂಡು ಗೂಡಿಗೆ ಮರಳುತ್ತಾರೆ ಮತ್ತು ಮಾಂಸವನ್ನು ಬೇಯಿಸಲು ತಂಗಿಗೆ ಕೊಡುತ್ತಾರೆ. ಪ್ರೀತಿಯ ತಂಗಿ, ಇವತ್ತು ಇದನ್ನೇ ಮಾಡು. ಆದರೆ ನಾಳೆ ಗಿಧಕಾಕ ಪಕ್ಷಿ ಮರಿಗಳನ್ನು ಕೊಡಿಸುವುದಾಗಿ ಮಾತು ಕೊಟ್ಟಿದ್ದಾರೆ. ಅದನ್ನು ನೆನೆಸಿಕೊಂಡ್ರೆ ಬಾಯಲ್ಲಿ ನೀರು ಬರ್ತಿದೆ. ಏನು ಮಾತಾಡ್ತಿದ್ದೀರಾ ಅಣ್ಣ? ನೀವು ಪಕ್ಷಿಗಳ ಎಲ್ಲ ಮೊಟ್ಟೆಗಳನ್ನು ಹೀಗೆ ನಾಶ ಮಾಡಿದರೆ ಕಾಡಿನ ಎಲ್ಲ ಪಕ್ಷಿಗಳು ಅಳಿದು ಹೋಗುತ್ತವೆ. ಆ ಗಿಧನ ಮಾತನ್ನು ಅಷ್ಟೊಂದು ಕೇಳಬೇಡಿ. ನನಗಂತೂ ಅವನು ಸರಿಯಾಗಿ ಕಾಣುತ್ತಿಲ್ಲ. ಕುತಂತ್ರಿ ಅವನು. ಬನ್ನು, ಹೇಳ್ತಿರೋದು ಸರಿ ಇದೆ. ಪಕ್ಷಿ ಮರಿಗಳನ್ನು ಕೊಲ್ಲುವುದರಿಂದ ಅವುಗಳ ವಂಶವೇ ನಾಶವಾಗ್ತದೆ. ನಾವು ತಪ್ಪು ಮಾಡ್ತಿದ್ದೇವೆ ಅನ್ನಿಸ್ತಿದೆ. ಬೇಟೆಯಾಡುವುದು ನಮ್ಮ ಹಸಿವಿಗಾಗಿ ಇರಲಿ, ಅದನ್ನ ಹವ್ಯಾಸ ಮಾಡಿಕೊಳ್ಳಬೇಡಿ. ಆ 7 ಜನರಲ್ಲಿ ಕೇವಲ ಮಧ್ಯಮದವನಾದ ಬಾಜಾ ಮಾತ್ರ
ತನ್ನ ತಂಗಿಯ ಮಾತಿಗೆ ಬೆಲೆ ಕೊಡುತ್ತಿದ್ದ. ಉಳಿದವರು ಯಾವುದೇ ರೀತಿಯಲ್ಲಾದರೂ ಪಕ್ಷಿಗಳ ಮರಿಗಳನ್ನು ಮತ್ತು ಮೊಟ್ಟೆಗಳನ್ನು ತಿನ್ನಲು ಬಯಸುತ್ತಿದ್ದರು. ಮರುದಿನ ಗಿದನು 7 ಹದ್ದುಗಳನ್ನು ಪಕ್ಷಿಗಳ ವಾಸಸ್ಥಾನಕ್ಕೆ ಕರೆದೊಯ್ಯುತ್ತಾನೆ. ಅಲ್ಲಿಂದ ಅವರು ಪಕ್ಷಿಗಳ ಮರಿ ಮತ್ತು ಮೊಟ್ಟೆಗಳನ್ನು ಎತ್ತಿಕೊಂಡು ತಮ್ಮ ಗೂಡಿಗೆ ಮರಳುತ್ತಾರೆ. ಈಕೋ ಬನ್ನು, ಇವತ್ತಿನ ಆಹಾರ ಸಿಕ್ಕಿದೆ. ನೀನ್ ಬೇಗನೆ ಅಡುಗೆ ಮಾಡು, ಆಮೇಲೆ ನಾವೆಲ್ಲರೂ ಸೇರಿ ಊಟ ಮಾಡೋಣ. ಕೋಪದಿಂದ ಗೊಣಗುತ್ತಾ ಬನ್ನು ಅಣ್ಣಂದಿರಿಗಾಗಿ ಅಡುಗೆ ಮಾಡುತ್ತಿದ್ದಳು. ಅಷ್ಟರಲ್ಲಿ ಅವಳ ಬೆರಳು ಕತ್ತರಿಸಿ ಅವಳ ಬಾಯಿಂದ ಕಿರುಚಾಟ ಹೊರಬರುತ್ತದೆ. ಅಯ್ಯೋ, ಇದೇನಾಯ್ತು? ಈಗ ಅಣ್ಣನಾದರೂ ನನ್ನ ಕತ್ತರಿಸಿದ ಬೆರಳನ್ನು ನೋಡಿದರೆ ಸುಮ್ಮನೆ ಆಕಾಶವನ್ನೇ ತಲೆ ಮೇಲೆ ಹೊತ್ತುಕೊಳ್ಳುತ್ತಾರೆ. ಬನ್ನು ತನ್ನ ಕತ್ತರಿಸಿದ ಬೆರಳನ್ನು ಮರೆಮಾಡಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳ ಕೈಯಿಂದ ಕೆಲವು ಹನಿ ರಕ್ತವು ಹದ್ದುಗಳ ಭೋಜನದಲ್ಲಿ ಬೆರೆತು ಹೋಗುತ್ತದೆ. ನಿಜ ಹೇಳು ಬನ್ನು, ಇವತ್ತು ಅಡುಗೆಯಲ್ಲಿ ಅಂಥದ್ದೇನು ಹಾಕಿದ್ಯಾ ಇಷ್ಟು ರುಚಿಯಾಗಲು? ಅಣ್ಣ, ಮನೆಯಲ್ಲಿರುವ ಆ 4 ಮಸಾಲೆಗಳನ್ನೇ ಹಾಕಿ ಅಡುಗೆ ಮಾಡಿದ್ದು. ನೀವು ಕೂಡ ವಿಚಿತ್ರವಾಗಿ ಮಾತಾಡ್ತೀರಾ? ಕಿರಿಯವನು ಸರಿಯಾಗೇ ಹೇಳ್ತಿದ್ದಾನೆ. ಇಂದಿನ ಊಟದ ರುಚಿಯೇ ಬೇರೆ. ಖಂಡಿತ ಇದರಲ್ಲಿ ಏನೋ ವಿಶೇಷವಿದೆ. ಬನ್ನು, ಸ್ವಲ್ಪ ಯೋಚನೆ ಮಾಡಿ ಹೇಳು, ಇವತ್ತಿನ ಊಟದಲ್ಲಿ ಅಂಥದ್ದೇನಿದೆ? ಬನ್ನು ಸ್ವಲ್ಪ ಹೊತ್ತು ಯೋಚಿಸುತ್ತಾಳೆ. ಆಗ ಅವಳಿಗೆ ತನ್ನ ಬೆರಳಿನ ವಿಷಯ ನೆನಪಾಗುತ್ತದೆ. ಅವಳು ತನ್ನ ಬೆರಳನ್ನು ಮುಚ್ಚಿಕೊಳ್ಳತೊಡಗುತ್ತಾಳೆ. ಬನ್ನು, ನಿನ್ ಬೆರಳಿಗೇನಾಯ್ತು? ತೋರ್ಸೊಮ್ಮೆ. ಅದು ಅಣ್ಣ, ಇಂದು ನಾನು ಅಡುಗೆ ಮಾಡುವಾಗ ಅವಸರದಲ್ಲಿ ಚಾಕುವಿನಿಂದ ಬೆರಳು ಕತ್ತರಿಸಿತು. ಗಾಬರಿಯಲ್ಲಿ ನನಗೇನೂ ತೋಚಲಿಲ್ಲ. ತಿಳಿಯದೆ ಬೆರಳಿನಿಂದ ಬಂದ ಕೆಲವು ಹನಿ ರಕ್ತ ಒಲೆಯ ಮೇಲಿದ್ದ ಆಹಾರದಲ್ಲಿ ಬಿದ್ದಿತ್ತಿತು. ಹಾಗಾದ್ರೆ ಇವತ್ತಿನ ಊಟದ ರುಚಿಗೆ ನಿನ್ನ ಆ ಗಾಯವೇ ಕಾರಣವೇ? ಆಕೆಗೆ ಏನಾಗುತ್ತಿದೆ ಎಂದು ಅರ್ಥವಾಗುತ್ತಿರಲಿಲ್ಲ. ಅಷ್ಟರಲ್ಲಿ ಬಾಗಿಲು ತಟ್ಟುವ ಶಬ್ದವಾಗುತ್ತದೆ. ಗಿದಕಾಕ ಅವಳ ಗೂಡಿಗೆ ಬಂದಿರುತ್ತಾನೆ. ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಅಲ್ಲ ಬನ್ನು, ಕಾಕನ ಜೊತೆ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಇವತ್ತು ನಾವು ತಿಂದ ಇಷ್ಟು ರುಚಿಯಾದ ಊಟಕ್ಕೆ ಅವರೇ ಕಾರಣ. ಅದಕ್ಕೆ ನಾನು ಅವರನ್ನ ಊಟಕ್ಕೆ ಕರೆದಿದ್ದೇನೆ. ಕಾಕನಿಗೂ ಬಡಿಸು, ನಮ್ಮ ತಂಗಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಅವರಿಗೂ ತಿಳಿಯಲಿ. ಅಣ್ಣನ ಮಾತು ಕೇಳಿ ಬನ್ನು ಸುಮ್ಮನೆ ಗಿಧನಿಗೂ ಊಟ ಬಡಿಸುತ್ತಾಳೆ. ಒಪ್ಲೇಬೇಕು, ಅಡುಗೆ ಮಾತ್ರ ಅದ್ಭುತವಾಗಿದೆ. ಇಷ್ಟು ರುಚಿಯಾದ ಊಟ ನಾನು ಈ ಹಿಂದೆ ಎಂದೂ ತಿಂದಿರಲಿಲ್ಲ. ಅಣ್ಣ, ರುಚಿಯ ರಹಸ್ಯವೆಲ್ಲ ನಮ್ಮ ತಂಗಿ ಹತ್ತಿರ ಇದೆ. ಅವಳಿಗೆ ಗಾಯವಾಗಿತ್ತು, ಅದರಿಂದಲೇ ಈ ಊಟ ಇಷ್ಟು ರುಚಿಯಾಗಿದೆ. ಹಾಗಾದ್ರೆ ಬನ್ನೋ ಮಗಳೇ, ಮುಂದಿನ ಬಾರಿ ನಿನಗೆ ಗಾಯವಾದಾಗ ಆ ಆಹಾರವನ್ನು ನನಗೂ ಉಮಿಸು. ಈ ರುಚಿಯನ್ನ ನಾನು ಸಾಯುವವರೆಗೂ ಮರೆಯಲ್ಲ. ಕಾಕನ ಮಾತು ಕೇಳಿ ಬನ್ನು ಕೋಪದಿಂದ ಅವನನ್ನು ನೋಡುತ್ತಾಳೆ. ಗಿಧನು ಬಹಳ ಕುತಂತ್ರಿ ಪಕ್ಷಿ ಎಂದು ಅವಳಿಗೆ ತಿಳಿದಿತ್ತು. ಅವನು ತನ್ನ ಅಣ್ಣಂದಿರ ತಲೆಯಲ್ಲಿ ಕೆಟ್ಟ ಆಲೋಚನೆಗಳನ್ನು ತುಂಬುತ್ತಿದ್ದಾನೆ ಎಂದು ಅವಳಿಗೆ ಅರ್ಥವಾಗುತ್ತದೆ. ಮರುದಿನ ಮತ್ತೆ 7 ಸಹೋದರರು ಬೇಟೆಗೆ ಹೊರಡ್ತಾರೆ. ಆದರೆ ತುಂಬಾ ಹುಡುಕಿದರೂ ಅವರಿಗೆ ಯಾವುದೇ ಬೇಟೆ ಸಿಗುವುದಿಲ್ಲ. ಪಕ್ಷಿಗಳ ಗೂಡುಗಳ ಮೇಲೆ ದಾಳಿ ಮಾಡಿ ಅವುಗಳ ಮರಿ ಮತ್ತು ಮೊಟ್ಟೆಗಳನ್ನು ಮೊದಲೇ ತಿಂದು ಮುಗಿಸಿದ್ದರು. ಆದ್ದರಿಂದ ದಿನವಿಡೀ ಅಲೆದ ನಂತರ ಸಂಜೆ ಬರಿಗೈಲಿ ಮರಳಬೇಕಾಗುತ್ತದೆ. ಪರವಾಗಿಲ್ಲ ಅಣ್ಣ, ನೀವು ನಿರಾಶರಾಗಬೇಡಿ. ಇಂದು ಬೇಟೆ ಸಿಗದಿದ್ದರೆ ಏನಂತೆ, ನಾಳೆ ನಾವೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡೋಣ. ಮರುದಿನವೂ 7 ಸಹೋದರರು ಬೇಟೆಗೆ ಹೊರಡ್ತಾರೆ. ಆದರೆ ಇಂದು ಅವರಿಗೆ ಅದೇ ಗತಿ ಉಂಟಾಗುತ್ತದೆ. ಒಂದು ಬೇಟೆಯೂ ಸಿಗುವುದಿಲ್ಲ. ಹೀಗೆ 3 ದಿನಗಳು ಕಳೆಯುತ್ತವೆ ಮತ್ತು 7 ಹದ್ದುಗಳು ಹಸಿವಿನಿಂದ ವ್ಯಾಕುಲಗೊಳ್ಳುತ್ತವೆ. ಏನ್ ವಿಷಯ? ಈ ಮಧ್ಯ ಕಾಕನನ್ನ ಊಟಕ್ಕೆ ಕರಿತಿಲ್ವೇ? ಕಾಕ, ನಿಮ್ಗೆ ಹಬ್ಬದೂಟದ ಚಿಂತೆ. ಇಲ್ಲಿ ನಾವು ಹಸಿವಿನಿಂದ ಸಾಯುವ ಸ್ಥಿತಿ ಬಂದಿದೆ. 3 ದಿನದಿಂದ ಒಂದು ತುತ್ತು ಅನ್ನವನ್ನೂ ತಿಂದಿಲ್ಲ. ಹದ್ದಿನ ಮಾತು ಕೇಳಿ ಗಿಧ ಕುತಂತ್ರದಿಂದ ನಗುತ್ತಾನೆ. ಪ್ರಪಂಚದಲ್ಲಿ ಹಸಿವಿಗಿಂತ ದೊಡ್ಡ ಸಂಬಂಧ ಯಾವುದೂ ಇಲ್ಲ. ಹೊಟ್ಟೆ ಹಸಿದಾಗ ಅದನ್ನು ನೀಗಿಸಲೇಬೇಕು. ತಂಗಿಯ ಕೈ ರುಚಿಯನ್ನು ಮರ್ತಿರಿಯೇನು? ಕಾಕ, ಆ ರುಚಿಯನ್ನ ನಾನು ಸಾಯುವವರೆಗೂ ಮರೆಯಲು ಸಾಧ್ಯವಿಲ್ಲ.
ಇದನ್ನೇ ನಾನು ನಿನಗೆ ತಿಳಿಸೋಕೆ ನೋಡ್ತಾ ಇರೋದು. ನಿನ್ನ ತಂಗಿಯ ರಕ್ತದ ಒಂದು ಹನಿಯಿಂದ ಊಟ ಇಷ್ಟೊಂದು ರುಚಿಯಾಗಬಹುದಾದ್ರೆ, ಹಾಗಿದ್ರೆ ಊಟದಲ್ಲಿ ನೀನು ಬನ್ನೋಳನ್ನೇ ಬೇಯಿಸಿ ತಿಂದರೆ ಆ ಊಟ ಇನ್ನೆಷ್ಟು ರುಚಿಯಾಗಿರಬಹುದು ಅಂತ ಒಮ್ಮೆ ಕಲ್ಪನೆ ಮಾಡಿ ನೋಡು. ಹಸಿವಿನಿಂದ ಕಂಗೆಟ್ಟಿದ್ದ ಹದ್ದುಗಳಿಗೆ ಈಗ ಆಹಾರದ ತೀವ್ರ ಅವಶ್ಯಕತೆ ಇತ್ತು. ಆದ್ದರಿಂದ ಅವರು ಗಿಧನ ಮಾತಿಗೆ ಮರಳಾಗುತ್ತಾರೆ ಮತ್ತು ತಮ್ಮ ಸ್ವಂತ ತಂಗಿಯನ್ನೇ ತಿನ್ನುವ ಆಲೋಚನೆ ಮಾಡಿ ಗೂಡಿಗೆ ಮರಳುತ್ತಾರೆ. ಅಣ್ಣ, ಏನೇ ಆಗಲಿ ಬನ್ನೋ ನಮ್ಮ ತಂಗಿ. ನಾವು ಅವಳನ್ನು ಸ್ವಂತ ಕೈಯಿಂದ ಕೊಲ್ಲಲು ಸಾಧ್ಯವಿಲ್ಲ. ನನಗೊಬ್ಬ ಚೀಲ್ ಗೊತ್ತು. ಅವನು ಬನ್ನೋಳನ್ನು ಕೊಂದು ನಮಗೆ ಕೊಡ್ತಾನೆ. ಆಮೇಲೆ ನಾವು ತಿನ್ನಬಹುದು. ಏನಂತೀರಾ? 7 ಜನರು ಕಿರಿಯ ಹದ್ದಿನ ಮಾತಿಗೆ ಒಪ್ಪುತ್ತಾರೆ. ಎಲ್ಲರೂ ಸೇರಿ ತಂಗಿಯನ್ನು ಕೋಣೆಯಲ್ಲಿ ಕೂಡಿ ಹಾಕುತ್ತಾರೆ ಮತ್ತು ಕಿರಿಯ ಹದ್ದು ಪರುಂದನ್ನು ಕರೆದು ತರಲು ಹೋಗುತ್ತಾನೆ. ಸ್ವಲ್ಪ ಸಮಯದ ನಂತರ ಚೀಲ್ ಬನ್ನೋಳ ಕೋಣೆಗೆ ಹೋಗುತ್ತಾನೆ ಮತ್ತು ಹೊರಗಿದ್ದ 7 ಅಣ್ಣಂದಿರಿಗೆ ಒಂದು ಜೋರಾದ ಕಿರುಚಾಟ ಕೇಳಿಸುತ್ತದೆ. ನೀವು ಹೇಳಿದಂತೆ ನಾನು ನಿಮ್ಮ ತಂಗಿಯನ್ನು ಕೊಂದಿದ್ದೇನೆ. ಆದರೆ ಸಾಯೋ ಮುನ್ನ ಅವಳು ಏನು ಹೇಳಿದ್ಲು ಗೊತ್ತಾ? ತನ್ನನ್ನು ತಿನ್ನುವುದರಿಂದ ತನ್ನ ಅಣ್ಣಂದಿರ ಹಸಿವು ನೀಗುತ್ತದಲ್ಲ ಎಂಬ ಸಂತೋಷ ಅವಳಿಗಿದೆ ಎಂದು ಹೇಳಿದಳು. ಚೀಲ್ನ ಮಾತು ಕೇಳಿ 7 ಸಹೋದರರ ಕಣ್ಣಲ್ಲಿ ನೀರು ತುಂಬಿ ಬರುತ್ತದೆ ಮತ್ತು ಅವರು ಅಳುತ್ತಾ ತಮ್ಮ ಮುದ್ದಿನ ತಂಗಿ ಬನ್ನೋಳನ್ನು ನೆನಪಿಸಿಕೊಳ್ಳುತ್ತಾರೆ. ಬನ್ನೋಳನ್ನು ತಿನ್ನುವುದಕ್ಕಿಂತ ನಾವು 7 ಜನ ಅಣ್ಣಂದಿರು ಹಸಿವಿನಿಂದ ಪ್ರಾಣ ಬಿಡುವುದು ಲೇಸಿತ್ತು. ಇಂಥ ಆಲೋಚನೆ ನಮ್ಮ ಮನಸ್ಸಿಗೆ ಬಂದಿದ್ದಾದರೂ ಹೇಗೆ? ದೊಡ್ಡ ಪಾಪ ಮಾಡಿದ್ದೇವೆ. ದೇವರು ನಮ್ಮನ್ನು ಕ್ಷಮಿಸಲ್ಲ. ಆ ಚಾಕು ಕೊಡು, ನಾನು ನನ್ನ ಪ್ರಾಣ ನೀಡಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ. ಹಿರಿಯಣ್ಣನ ಮಾತು ಕೇಳಿ ಉಳಿದವರು ಸಹ ಸಾಯುವ ಮಾತಾಡುತ್ತಾರೆ. ಆಗಲೇ ಬನ್ನೋ ಒಳಗಿನ ಕೋಣೆಯಿಂದ ಹೊರಗೆ ಬರುತ್ತಾಳೆ. ನಿಮ್ಮ ತಂಗಿಗೇನೂ ಆಗಿಲ್ಲ. ಇದೆಲ್ಲ ಕಿರಿಯಣ್ಣ ಬನ್ನು ಮತ್ತು ನನ್ನ ಒಳಸಂಚು. ನೀವು ಎಂತಹ ದೊಡ್ಡ ತಪ್ಪು ಮಾಡಲಿದ್ದೀರಿ ಎಂದು ನಿಮಗೆ ಅರಿವು ಮಾಡಿಸಲು ಹೀಗೆ ಮಾಡಿದೆವು. ನಮ್ಮನ್ನ ಕ್ಷಮಿಸ್ಬಿಡು ತಂಗಿ. ಆ ನೀಚ ಗಿಧ ನಮ್ಮ ಮನಸ್ಸಿನಲ್ಲಿ ಈ ಕೆಟ್ಟ ಆಲೋಚನೆ ತುಂಬಿದ್ದ. ಅದಕ್ಕೆ ನಾವು ಈ ಪಾಪಕ್ಕೆ ಸಿದ್ಧವಾದೆವು. ಆ ಗಿಧನನ್ನ ನಾನು ಬಿಡಲ್ಲ. 7 ಅಣ್ಣಂದಿರು ಸೇರಿ ಗಿಧನ ಮೇಲೆ ದಾಳಿ ಮಾಡುತ್ತಾರೆ. ಗಿಧ ಮುದಿಯಾಗಿದ್ದರಿಂದ ಆ ದಾಳಿಯನ್ನು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ಅವನು ಸತ್ತು ಹೋಗುತ್ತಾನೆ. ತದನಂತರ 7 ಹದ್ದುಗಳು ತಮ್ಮ ಮುದ್ದಿನ ತಂಗಿಯೊಂದಿಗೆ ಪ್ರೀತಿಯಿಂದ ಗೂಡಿನಲ್ಲಿ ನೆಲೆಸುತ್ತಾರೆ. ಆ ಭದ್ರ, ಏನೇ ಆಗ್ಲಿ ನಮ್ಮಿಬ್ರ ವಾಯ್ಸ್ ಕೇಳೋವರೆಗೂ ನೀವಿಬ್ರು ಬಾಗಿಲ್ನ ತೆಗಿಲೇಬಾರ್ದು. ಅಮ್ಮ, ನಾವು ಎಲ್ಲೂ ಹೋಗೋದಿಲ್ಲ. ಅರೆ ಮಗನೇ, ನಾನು ನಿಮ್ಮಪ್ಪ. ಬಾಗಿಲು ತೆಗಿ. ಬ್ಲೂ ಲ್ಯಾಂಡ್ ಕಾಡಲ್ಲಿ ಮೀನು ಪಕ್ಷಿ ಅದರ ಗಂಡ ಆದ ಮಿಂಕು ಜೊತೆ ಜೀವಿಸ್ತಿತ್ತು. ಮೀನು ದಿನಾ ಒಂದೊಂದು ಮೊಟ್ಟೆ ಇಡ್ತಾ ಇತ್ತು. ಈ ರೀತಿ ಅದು 7 ದಿನದಲ್ಲಿ 7 ಮೊಟ್ಟೆಗಳನ್ನು ಇಡುತ್ತೆ. ಆ ದೇವರಿಗೆ ಧನ್ಯವಾದ, ನಾನೀಗ ನನ್ನ 7 ಮೊಟ್ಟೆಗಳನ್ನು ಇಟ್ಟಾಯ್ತು ರೀ. ನೋಡಿ, ನಾವೀಗ 7 ಮಕ್ಕಳಿಗೆ ಅಪ್ಪ ಅಮ್ಮ. ಹಾ ಮಿಂಕಿ, ನನಗ ಯೋಚನೆ ಮಾಡ್ತಾ ಇದ್ರೇನೆ ಖುಷಿ ಆಗ್ತಿದೆ. ಇನ್ನೊಂದ್ ಕಡೆ ಕಾಲು ನರಿ ಒಂದು ರೈತನ ತೋಟದಲ್ಲಿ ನಡ್ಕೊಂಡು ಹೋಗ್ತಿರತ್ತೆ. ವಾ, ಇವತ್ತು ಪ್ರಮಾಣವಾಗಿ ಮಜಾನೇ ಬರುತ್ತೆ. ಇಷ್ಟು ದೊಡ್ಡ ದೊಡ್ಡ ಪಪ್ಪಾಯ ಇದೆ ಈ ಪ್ರದೇಶದಲ್ಲಿ. ಅದು ಒಂದು ಪಪ್ಪಾಯ ಕಿತ್ಕೊಳ್ಳುತ್ತೆ, ಆಮೇಲೆ ಅದನ್ನ ತಿನ್ನಕ್ ಶುರು ಮಾಡುತ್ತೆ. ಆಹಾಹಾಹಾ, ವಾ, ಏನು ಸ್ವಾದ ಇದೆ. ಆಗ ಹಿಂದ್ಗಡೆಯಿಂದ ಒಂದು ರೈತ ಕೈಯಲ್ಲಿ ಕಟ್ಗೆ ಎತ್ಕೊಂಡು ಬರ್ತಾನೆ. ನಿಂತ್ಕೋ, ನಾನಿನ್ನ ಸುಮ್ನೆ ಬಿಡೋದಿಲ್ಲ. ಅಲ್ಲ ನಿಂತ್ಕೋ. ಅರೆ, ಇವನ್ ಮತ್ತೆ ಬಂದ. ಇವನಿಗೆ ಹೆಂಗ್ ಗೊತ್ತಾಗುತ್ತೆ ನಾನು ಇಲ್ಲಿದ್ದೀನಿ ಅಂತ? ಕಾಲು ಅಲ್ಲಿಂದ ಓಡಕ್ಕೆ ಶುರು ಮಾಡತ್ತೆ. ರೈತ ಕೂಡ ಹಿಂದ್ಗಡೆನೆ ಅದನ್ನ ಓಡಿಸ್ಕೊಂಡು ಹೋಗ್ತಾನೆ. ಆಮೇಲೆ ಅವನು ಟಯರ್ಡ್ ಆಗಿ ನಿಂತ್ಕೊಂಡ್ಬಿಡ್ತಾನೆ. ಯಾವಾಗ ನೀನ್ ನನ್ ಕೈಗೆ ಸಿಗ್ತೀಯೋ ಆವಾಗ ನೀನು ಜೀವಂತವಾಗಿರೋಲ್ಲ. ನಾನ್ ಯಾವತ್ತೂ ಕೈಗೆ ಸಿಕ್ಕಾಕೊಳ್ಳಲ್ಲ, ಮತ್ತೆ ನಿನ್ನ ಆಸೆ ಯಾವತ್ತೂ ಪೂರ್ತಿ ಆಗೋದಿಲ್ಲ. ಆಮೇಲೆ ಆ ಪಪ್ಪಾಯವನ್ನು ಇನ್ನೊಂದ್ ಕಡೆಗೆ ಎತ್ಕೊಂಡೋಗಿಟ್ಟು ಆರಾಮಾಗಿ ತಿಂತಾನೆ. ತಿಂದ ನಂತರ ಸುಖವಾಗಿ ಅವನು ನಡ್ಕೊಂಡು ಹೋಗ್ತಾನೆ. ಮತ್ ಇನ್ನೊಂದು ಕಡೆಗೆ 2 ಮೊಟ್ಟೆಗಳಿಂದ ಚಿಂಕಿಯ ಮಕ್ಕಳು ಆಚೆ ಬರ್ತಾರೆ.
ನೋಡಿದ್ರ ರೀ ನಮ್ಮ ಮಕ್ಕಳು. ಓ ಇವೆರಡು ಎಷ್ಟು ಮುದ್ದಾಗಿದೆ. ಅವರಿಬ್ರು ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಮಕ್ಕಳಿಗೆ ಸೋನು ಮತ್ತೆ ಟೀನು ಅಂತ ಹೆಸರಿಡ್ತಾರೆ. ಸ್ವಲ್ಪ ದಿನದ ನಂತರ ಮಕ್ಕಳು ಚೆನ್ನಾಗಿ ಮಾತಾಡಕ್ಕೆ ಮತ್ತೆ ಚೆನ್ನಾಗಿ ಹಾರಕ್ಕೆ ಕೂಡ ಕಲ್ತ್ಕೋತಾರೆ. ಮಕ್ಕಳೇ, ನಾವಿಬ್ರು ಆಹಾರ ತರೋದಕ್ಕೋಸ್ಕರ ಹೋಗ್ತಿದೀವಿ. ನೀವಿಬ್ಬರು ಮೊಟ್ಟೆಗಳನ್ನ ಭದ್ರವಾಗಿ ನೋಡ್ಕೊಳ್ಳಿ. ಖಂಡಿತ ಅಮ್ಮ. ಭದ್ರ, ಏನೇ ಆಗ್ಲಿ ನಮ್ಮಿಬ್ರ ವಾಯ್ಸ್ ಕೇಳೋವರೆಗೂ ನೀವಿಬ್ರು ಬಾಗಿಲ್ನ ತೆಗಿಲೇಬಾರ್ದು. ಅಮ್ಮ, ನಾವು ಎಲ್ಲೂ ಹೋಗೋದಿಲ್ಲ. ಅದನ್ ಕೇಳಿಸ್ಕೊಂಡು ಮೀನು ಮತ್ತೆ ಮಿಂಕು ಇಬ್ರು ಮನೆಯಿಂದ ಹೊರಡ್ತಾರೆ. ಮಕ್ಕಳೇ, ಮನೆ ಒಳಗಡೆಯಿಂದ ಲಾಕ್ ಮಾಡ್ಕೊಳ್ಳಿ. ಸೋನು ಒಳಗಡೆಯಿಂದ ಲಾಕ್ ಮಾಡ್ಕೊಳ್ಳುತ್ತೆ. ಮೀನು ಮತ್ತೆ ಮಿಂಕು ಇಬ್ರು ಅಲ್ಲಿಂದ ಹೊರಡ್ಬಿಡ್ತಾರೆ. ಅದೇ ಸಮಯದಲ್ಲಿ ಕಾಲು ಕೂಡ ಆ ಕಡೆ ನಡ್ಕೊಂಡ್ ಬರ್ತಾ ಇರ್ತಾನೆ. ಆಗ ಅವನು ಪಕ್ಷಿಗಳು ಹಾರೋದ್ ನೋಡ್ತಾನೆ. ಅರೆ ಇವೆರಡಂತೂ ಹೊರಟೋಯ್ತು. ಮತ್ತೆ ಇವರ ಮನೆಯಲ್ಲಿ ಯಾರು ಇರೋದಿಲ್ಲ. ತುಂಬಾ ದಿನದಿಂದ ಇವರಿಬ್ರು ಒಟ್ಟಿಗೆ ಇದ್ದಾರೆ. ಈಗ ಸಾಕಷ್ಟು ಮೊಟ್ಟೆ ಇವ್ರ ಮನೆಯಲ್ಲಿ ಇರುತ್ತೆ. ತೋಳ ಅದರ ಮನೆಯ ಬಳಿ ಬರುತ್ತೆ. ಅಣ್ಣ ಬಾ ಅಣ್ಣ, ನಾವು ಅಪ್ಪ ಅಮ್ಮ ಬರೋಷ್ಟೊತ್ತಿಗೆ ಆಚೆ ಎಲ್ಲಾದ್ರೂ ಹೋಗ್ಬರೋಣ. ಅವ್ರಿಗೆ ಹೆಂಗೋ ಗೊತ್ತಾಗೋದಿಲ್ಲ. ಬೇಡ ಬೇಡ, ಅಮ್ಮ ಅಪ್ಪ ಆಚೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಅರೆ ನನಗನ್ನಿಸ್ತಾ ಇದೆ ಈ ಮನೆ ಒಳಗಡೆ ಮೊಟ್ಟೆಗಳ ಜೊತೆ ಮರಿಗಳು ಇದೆ ಅಂತ. ಅಪ್ಪ ಅಮ್ಮ ಬರೋದಕ್ಕಿಂತ ಮುಂಚೆ ನಾವಿಬ್ರು ಎಲ್ಲೂ ಆಚೆ ಹೋಗ್ಲೇಬಾರ್ದು. ನಡೆ, ಅಪ್ಪ ಅಮ್ಮ ಬರೋಕ್ಕೂ ಮುಂಚೆನೆ ನಾನು ಕೈ ಕ್ಲೀನ್ ಮಾಡ್ಕೊಳ್ತೀನಿ. ಅರೆ ಯಾರೋ ಬಂದಿದ್ದಾರೆ ಅನ್ಸತ್ತೆ. ಅರೆ ಮಗನೇ, ನಾನು ನಿಮ್ಮಪ್ಪ. ಬಾಗಿಲು ತೆಗಿ. ಏನೋ ಅಪ್ಪನ, ಆದ್ರೆ ನಮ್ಮ ಅಪ್ಪನ ವಾಯ್ಸ್ ಈ ತರ ಇಲ್ಲ ಅಲ್ವಾ? ಆ ಮಗನೇ, ನಾವು ತುಂಬಾನೇ ಸುಸ್ತಾಗಿದ್ವಿ ಅಲ್ಲ, ಹಾಗಾಗಿ ಈ ರೀತಿ ಧ್ವನಿ ಬರ್ತಾ ಇದೆ. ಸರಿ ಅಪ್ಪ, ಅಮ್ಮ ಹತ್ರ ಮಾತಾಡ್ಸಿ ಸ್ವಲ್ಪ. ಅಮ್ಮನ ಮಗನೇ, ನಿಮ್ಮಮ್ಮ ಅಂತೂ ಮೌನಾವೃತ ಮಾಡ್ತಾ ಇದ್ದಾಳೆ. ಬಾಗಿಲನ್ನ ತೆಗಿ ಸ್ವಲ್ಪ. ಏನು ಎಲ್ಲ ಪ್ರಶ್ನೆಗೆ ಉತ್ತರ ಇಲ್ಲೇ ತಗೊಳ್ತೀಯಾ? ಇಲ್ಲ, ನೀನು ನಮ್ಮ ಅಪ್ಪ ಅಮ್ಮ ಅಂತ ನಮ್ಗೆ ನಂಬಿಕೆ ಇಲ್ಲ. ಹೋಗು, ನಾನು ಬಾಗಿಲು ತೆಗಿಯೋದಿಲ್ಲ. ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ತಲೆ ಕೆಟ್ಟೋಗುತ್ತೆ. ಈ ಮರಿಗಳು ತುಂಬಾ ಹುಷಾರಾಗಿದೆ. ಆಮೇಲೆ ಅದು ಅಲ್ಲಿಂದ ಹೋಗ್ಬಿಡತ್ತೆ. ಮತ್ತೆ ಯೋಚನೆ ಮಾಡಕ್ ಶುರು ಮಾಡತ್ತೆ. ಹಾ, ಐಡಿಯಾ. ಆಮೇಲೆ ವಾಪಸ್ ಅವನು ಆ ತೋಟಕ್ಕೆ ಹೋಗ್ತಾನೆ. ಮತ್ತೆ ಅವನು ಇನ್ನೊಂದು ಪಪ್ಪಾಯ ಕಿತ್ಕೋತಾನೆ. ಅರೆ ನೀನ್ ಮತ್ತೆ ಬಂದ್ಬಿಟ್ಟಿಯಾ? ಅಲ್ಲೇ ನಿಂತ್ಕೋ. ಅರೆ ಈ ರೈತ ಪ್ರತಿ ಬಾರಿ ಅಲ್ಲಿಂದ ಬರ್ತಾನೆ. ತೋಳ ಪಪ್ಪಾಯ ಎತ್ಕೊಂಡು ಅಲ್ಲಿಂದ ಓಡ್ತಾನೆ. ಆಮೇಲೆ ಮತ್ತೆ ರೈತ ಅದನ್ನ ಓಡಿಸ್ಕೊಂಡು ಹಿಂದ್ಗಡೆನೆ ಓಡ್ತಾನೆ. ಹಾ, ಯಾವುದೇನ ನಿನ್ ಕೈಗೆ ಸಿಗ್ತೀಯಲ್ಲ? ಗೊತ್ತಿದೆ. ಆ ದಿನ ನೀನ್ ನನ್ನ ಜೀವಂತವಾಗಿ ಬಿಡಲ್ಲ, ಆದ್ರೆ ಆ ದಿನ ಯಾವತ್ತೂ ಬರಲ್ಲ. ಹಂಗಂತೇಳಿ ಅವನು ಸಂತೋಷ ಪಟ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ. ಆಮೇಲೆ ಪಕ್ಷಿ ಮನೆ ಹತ್ರ ಹೋಗ್ತಾನೆ. ಮೊದಲು ಇವ್ರಿಗೆ ದುರಾಸೆಯನ್ನ ತೋರಿಸ್ತೀನಿ. ಅವನು ಪಪಾಯದಿಂದ ಒಂದು ತುಂಡನ್ನು ಕಿತ್ಕೊಂಡು ಆಮೇಲೆ ಅದನ್ನ ಎತ್ತಿ ಕಿಟಕಿ ಒಳಗಡೆಯಿಂದ ಅದನ್ನ ಒಳಗಡೆ ಹಾಕ್ತಾನೆ. ಅರೆ ಏನಿದು? ಟೀನು ಪಪಾಯ ತಿನ್ನುತ್ತೆ. ಇದು ತುಂಬಾ ರುಚಿಯಾಗಿದೆ. ಪಾಪಾಯ ತಗೊಳ್ಳಿ, ಪಾಪಾಯ. ಕೆಂಪು ಕೆಂಪು ಸಿಹಿ ಸಿಹಿ ಪಾಪಾಯ. ಅಂಕಲ್, ಇನ್ನೂ ಒಂದ್ ಪೀಸ್ ನನ್ಗೋಸ್ಕರ ಹಾಕ್ತೀರಾ? ಅರೆ ಮರಿ, ಒಂದು ಪೀಸ್ ಅಲ್ಲ, ಪೂರ್ತಿ ಪಪಾಯ ತಗೋ. ಬಾಗಿಲು ತೆಗಿ, ನಾನು ಕೊಟ್ಬಿಡ್ತೀನಿ. ಸರಿ ಅಂಕಲ್. ಇಲ್ಲ ಇಲ್ಲ, ಅಪ್ಪ ಅಮ್ಮ ಹೇಳಿದ್ದು ಮತ್ತೆ ಮರ್ತೋಗ್ಬಿಟ್ಯಾ ನೀನು? ಆಚೆ ಹೋಗ್ಬೇಡ. ಅರೆ ಮಕ್ಳೇ, ಬಾಗ್ಲನ್ನ ತೆಗೀರಿ. ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಅಯ್ಯೋ ಇಲ್ಲ ಅಂಕಲ್, ನಮ್ಮ ಅಪ್ಪ ಅಮ್ಮ ಹೇಳೋದ್ ಕೇಳಿದ್ರೇನೆ ನಮ್ಗೆ ಒಳ್ಳೇದಾಗೋದು. ನಾವು ಆಚೆ ಬರೋದಿಲ್ಲ ಅಂಕಲ್. ಅರೆ ಈ ಮರಿಗಳಂತೂ ತುಂಬಾನೇ ಹುಷಾರಾಗಿದೆ. ಆದ್ರೆ ನಾನು ಕೂಡ ಇವತ್ತು ಮೊಟ್ಟೆ ತಗೊಂಡೇ ಹೋಗ್ತೀನಿ ಅಂಕತ್ ಹೇಳಿ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಆಮೇಲೆ ಅದಕ್ಕೆ ಚಿಂಕಿ ಕಾಣಿಸುತ್ತೆ.
ಅರೆ ವಾ ನರಿ. ಏನಾಯ್ತು ರೀ? ಇವತ್ತಂತೂ ನೀವು ನನ್ನನ್ನ ತುಂಬಾ ಪ್ರೀತಿಯಿಂದ ನೋಡ್ತಿದ್ದೀರಾ. ಆಹಾ ನರಿ, ಇವತ್ತು ನಿನ್ ಮೇಲೆ ತುಂಬಾ ಪ್ರೀತಿ ಬರ್ತಾ ಇದೆ. ಬನ್ರಿ, ಎಲ್ಲಾದ್ರೂ ಹೋಗ್ಬರೋಣ. ಆಹಾ ಹೋಗೋಣ. ಮೊದಲು ನಂದು ಒಂದು ಕೆಲಸ ಮಾಡು. ಹಂಗಂತೇಳಿ ತೋಳ ನರಿಯ ಕಿವಿಯಲ್ಲಿ ಏನೋ ಹೇಳತ್ತೆ. ಖಂಡಿತ ನಿಮ್ಗೋಸ್ಕರ ಮಾಡ್ತೀನಿ. ತೋಳ ನರಿನ ಕರ್ಕೊಂಡು ಪಕ್ಷಿಗಳ ಮನೆಗೆ ಹೋಗುತ್ತೆ. ಸಹಾಯ ಮಾಡಿ, ಯಾರಾದ್ರೂ ಸಹಾಯ ಮಾಡಿ, ಅಯ್ಯೋ ಕಾಪಾಡಿ. ನನಗಂತೂ ಅನಿಸ್ತಲ್ಲ ನಮಗ್ ಸಹಾಯ ಮಾಡೋರು ಯಾರೋ ಇದಾರೆ ಅಂತ. ದಯವಿಟ್ಟು ಬೇಗ ಯಾರತ್ರಾದ್ರೂ ಸಹಾಯ ಕೇಳಿ. ಇನ್ನು ಸ್ವಲ್ಪ ತಲ್ಲಿ ನಾನು ಒಂದು ಮೊಟ್ಟೆಗೆ ತಾಯಿ ಆಗ್ಲಿದ್ದೀನಿ. ನೋಡ್ತಿದ್ರೆ ಯಾವ್ದೋ ಪಕ್ಷಿ ತಾಯಿ ಆಗ್ತಿದೆ ಅಂತ ಅನ್ಸುತ್ತೆ. ಅಣ್ಣ, ನಾವಿವ್ರಿಗೆ ಸಹಾಯ ಮಾಡ್ಬೇಕಣ್ಣ. ಹಾ, ಅಪ್ಪ ಅಮ್ಮ ನಮಗೆ ಅದೇ ಹೇಳ್ಕೊಟ್ಟಿದ್ದಾರೆ, ಯಾವಾಗ್ಲೂ ಒಬ್ಬರಿಗೆ ಸಹಾಯ ಮಾಡ್ಬೇಕು ಅಂತ. ದಯವಿಟ್ಟು ಸಹಾಯ ಮಾಡಿ, ನಾನು ಆರಾಮಾಗಿ ಒಂದು ಮೊಟ್ಟೆ ಇಡಕ್ಕೆ ಸಹಾಯ ಮಾಡಿ. ಅದನ್ನ ಕೇಳಿಸ್ಕೊಂಡು ಅವರಿಬ್ರು ಬಾಗಿಲನ್ನು ತೆಗಿತಾರೆ. ಬನ್ನಿ ಪಕ್ಷಿ ಚಿಕ್ಕಮ್ಮ, ನಮ್ಮ ಮನೆ ಒಳಗಡೆ ಮೊಟ್ಟೆ ಇಡಿ. ಅವರು ಪಕ್ಷಿ ಅನ್ಕೊಂಡು ಈ ತರ ಹೇಳ್ತಾರೆ, ಆದ್ರೆ ಅಲ್ಲಿರೋದು ತೋಳ ಮತ್ತು ನರಿ. ನೋಡಿ ತುಂಬಾ ಭಯ ಪಡ್ತಾರೆ. ಅಯ್ಯೋ, ಇದು ತೋಳ ನರಿ. ತೋಳ ಬೇಗ ಒಳಗಡೆ ಜಂಪ್ ಮಾಡತ್ತೆ. ಸೋನು ಮತ್ತೆ ಟೀನು ಮಾತ್ರ ಮನೆಯಿಂದ ಆಚೆ ಬಂದ್ಬಿಡ್ತಾರೆ. ಅರೆ ವಾ, ಇವತ್ತು ಪಾರ್ಟಿ ಆಗುತ್ತೆ. 5 ಮೊಟ್ಟೆ. ಇಲ್ಲ, ನಾನು ತುಂಬಾನೇ ಮಾಡ್ತೀನಿ. ಹಂಗಂತ ಹೇಳಿ ಅದು 5 ಮೊಟ್ಟೆಗಳನ್ನು ಎತ್ಕೊಳ್ಳುತ್ತೆ. ಅರೆ ರೀ, ನೀವು ಏನ್ ಮಾಡ್ತಿದ್ದೀರಾ? ನೇನ್ ಸುಮ್ನೆ ಇರು. ಆ ತೋಳ ಮೊಟ್ಟೆಗಳನ್ನ ಎತ್ಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ. ಅರೆ ಏನಿದು? ಆ ತೋಳ ನಮ್ಮಮ್ಮನ ಎಲ್ಲ ಮೊಟ್ಟೆ ಎತ್ಕೊಂಡು ಓಡೋಗ್ಬಿಡ್ತು. ಹಂಗಂತ ಪಾಪ ಅಳಕ್ ಶುರು ಮಾಡ್ತಾರೆ. ಆಗ ಮೀನು ಮತ್ತೆ ಮಿಂಕು ಇಬ್ರು ಅಲ್ಲಿಗೆ ಬರ್ತಾರೆ. ಅರೆ ಏನಾಯ್ತು? ನೀವಿಬ್ರು ಯಾಕೆ ಅಳ್ತಾ ಇದ್ದೀರಾ? ಮಕ್ಕಳಿಬ್ರು ಅಳ್ತಾ ನಡೆದ ಎಲ್ಲಾ ವಿಷಯವನ್ನು ಅವ್ರಿಗೆ ಹೇಳ್ತಾರೆ. ನೀನು ಇಷ್ಟು ಕೆಟ್ಟವಳ? ನಮ್ಮ ಮೊಟ್ಟೆ ಕಳ್ತನ ಮಾಡೋದಕ್ಕೆ ಆ ತೋಳಗೆ ನೀನು ಸಹಾಯ ಮಾಡಿದ್ಯಾ? ನನ್ನನ್ನ ಕ್ಷಮಿಸಿ ನೀವು. ಅದು ಸುಮ್ನೆ ಎಲ್ಲ ಆಡ್ಕೋತಿದೆ ಅಂತ ಅನ್ಕೊಂಡೆ. ಅದು ಕಳ್ತನ ಮಾಡುತ್ತೆ ಅಂತ ಮಾತ್ರ ನಾನು ಅನ್ಕೊಂಡಿರ್ಲಿಲ್ಲ. ಹಂಗ ಅನ್ಕೊಂಡಿಲ್ಲ, ಹಿಂಗ ಅನ್ಕೊಂಡಿಲ್ಲ ಅಂದ್ರೆ ಈಗ ಏನೂ ಆಗಲ್ಲ. ಇವಾಗ ಅದು ನನ್ನ ಮೊಟ್ಟೆ ಎತ್ಕೊಂಡು ಹೋಗ್ಬಿಡ್ತು ನೋಡು. ನನ್ನನ್ನ ಕ್ಷಮಿಸು ತಂಗಿ. ನಾನು ನನ್ನ ಕೈಲಾದಷ್ಟು ಸಹಾಯ ನಿನ್ನ ಮೊಟ್ಟೆಗಳನ್ನು ಕಾಪಾಡೋದಕ್ಕೆ ಏನ್ ಮಾಡ್ಬೇಕು ಮಾಡ್ತೇನೆ. ಬಾ ನನ್ ಜೊತೆ. ಇವಾಗ ಅವರೆಲ್ಲರೂ ಆ ತೋಳವನ್ನು ಹುಡ್ಕೊಂಡು ಹೋಗ್ತಾರೆ. ಅಲ್ಲಿಂದ ಭದ್ರವಾಗಿ ಹೋಗ್ಬೇಕು. ಅಲ್ಲಿ ನೋಡಿ, ವಯಸ್ಸಾದ ರೈತ ಇದ್ದಾನೆ. ಅವರೆಲ್ಲರೂ ದೂರದಿಂದ ನೋಡ್ತಾರೆ. ಆ ರೈತ ಒಂದು ಬಲೆಯನ್ನು ಅಲ್ಲಿ ಹಾಕಿರ್ತಾನೆ. ಸರಿ ಬನ್ನಿ ಮುಂದುವರಿಯೋಣ. ಸ್ವಲ್ಪ ಹೊತ್ತು ನಡ್ಕೊಂಡು ಹೋದ ನಂತರ ತೋಳದ ಮನೆ ಹತ್ರನೂ ಹೋಗ್ಬಿಡ್ತಾರೆ. ಅವರೆಲ್ಲರೂ ಬಚ್ಚಿಟ್ಕೋತಾರೆ. ಆಮೇಲೆ ನರಿ ತೋಳದ ಮನೆಗೆ ಹೋಗುತ್ತೆ. ಅರೆ ಹೋ ನನ್ನ ರಾಜ, ನೀ ನನ್ನನ್ನ ಅಲ್ಲೇ ಬಿಟ್ಬಿಟ್ ಬಂದ್ಬಿಟ್ಯಾ? ನೋಡು ನರಿ, ನನಗೆ ನಿನ್ನ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಆದ್ರೆ ನನ್ಗಿದೆ ಅಲ್ವಾ? ನಾನು ನಿನ್ಗೋಸ್ಕರ ಇನ್ನೂ 5 ಮೊಟ್ಟೆಗಳನ್ನ ನೋಡ್ಕೊಂಡ್ ಬಂದಿದ್ದೀನಿ. ಏನ್ ಹೇಳ್ದೆ? ಇನ್ನೂ 5 ಮೊಟ್ಟೆ? ಈಗ್ಲೇ ನೋಡ್ಕೊಂಡ್ ಬರ್ತಿದ್ದೀನಿ. ಒಂದು ಕೋಳಿ ಒಂದು 5 ಮೊಟ್ಟೆಗಳಿಟ್ಟಿದೆ. ಕೋಳಿ ಮೊಟ್ಟೆ ಹೇಳು, ಎಲ್ಲಿದೆ ಅದು? ಆ ಪಪಾಯ ಗಿಡಗಳಿದೆ ಅಲ್ವಾ, ಅಲ್ಲೇ ನೋಡ್ಕೊಂಡ್ ಬಂದಿದ್ದೀನಿ. ಆಯ್ತು, ನಾನೀಗ್ಲೇ ಬರ್ತೀನಿ. ನೀನು ಮೊಟ್ಟೆ ಮೇಲೆ ಗಮನ ಹರಿಸು. ಆಹಾ, ಬೇಗ ಹೋಗು. ಅದನ್ನ ಕೇಳಿಸ್ಕೊಂಡು ಅದು ತೋಟದ ಕಡೆಗೆ ಓಡ್ ಹೋಗುತ್ತೆ. ವಾ ವಾ, ಇವತ್ತು 10 ಮೊಟ್ಟೆ ಸಿಕ್ಬಿಡುತ್ತೆ. ಬಾ ಮೀನು ಪಕ್ಷಿ, ನಿನ್ನ ಮೊಟ್ಟೆಗಳನ್ನು ನಿನ್ನ ಮನೇಲಿ ತಗೊಂಡ್ ಬಂದು ಇಟ್ಬಿಡ್ತೀನಿ. ನಿಂಗೆ ತುಂಬಾ ತುಂಬಾ ಧನ್ಯವಾದ. ನರಿ ಅದರ ಮೊಟ್ಟೆಗಳನ್ನು ಎತ್ಕೊಂಡು ಹೋಗಿ ಮತ್ತೆ ಅದರ ಮನೆಯಲ್ಲೇ ಇಟ್ಬಿಡುತ್ತೆ. ಅಪ್ಪ, ಈಗ್ಲೇ ನನಗೆ ಪ್ರಾಣ ಬಂದಂಗಾಯ್ತು. ನನ್ನ ಮೊಟ್ಟೆ.
ಆದ್ರೆ ಕೋಳಿ ಮೊಟ್ಟೆ ಎತ್ಕೊಂಡ್ ಬರಕ್ ಹೇಳಿ ನೀನ್ ತೋಳನ ಕಳಿಸ್ದೆ ಅಲ್ವಾ, ಅದು ಕೂಡ ತಪ್ಪಲ್ವಾ? ಅರೇ ಅಲ್ಲಿಗ ಮೊಟ್ಟೆಗಳೇ ಇಲ್ಲ. ಮತ್ತೆ ಆ ತೋಳ ಇವಾಗ ಚೆನ್ನಾಗದು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಹೆಂಗೆ? ಇನ್ನೊಂದ್ ಕಡೆ ತೋಟದೊಳಗಡೆ ಓಡ್ತಾ ಇರತ್ತೆ ನಾರಿ. ಅರೆ ಎಲ್ಲಿದೆ ಕೋಳಿ ಮೊಟ್ಟೆ? ಕೋಳಿನೂ ಕಾಣಿಸ್ತಾ ಇಲ್ಲ, ಮೊಟ್ಟೆನೂ ಇಲ್ಲ. ಆಮೇಲೆ ಅದು ಬಲೆಗೆ ಸಿಕ್ಕಾಕೊಂಡ್ಬಿಡುತ್ತೆ. ಅಯ್ಯೋ ದೇವ್ರೆ, ಈ ಬಲೆ ಎಲ್ಲಿಂದ ಬಂತು? ಆಮೇಲೆ ರೈತ ಕೂಡ ಅಲ್ಲಿಗೆ ಬರ್ತಾನೆ. ಬಂದೆಲ್ಲ ನಿನ್ನ ಬಲೆಗೆ, ಈಗ ನಾನು ನಿನ್ನ ಜೀವಂತವಾಗಿ ಬಿಡೋದಿಲ್ಲ. ಅರೆ ಅರೆ ಅಣ್ಣ, ಇದು ಹೇಗಾಯ್ತು? ಏನಾಯ್ತು ಹೇಗಾಯ್ತು? ಏನೇ ಆದ್ರೂ ಒಳ್ಳೇದೇ ಆಯ್ತು. ಈಗ ನೋಡಿ ನನ್ನ ಜೊತೆ, ಇವತ್ತು ನಾನು ಡಿನ್ನರಲ್ಲಿ ನರಿ ಮಾಂಸನೇ ತಿನ್ನಲಿದ್ದೇನೆ. ಅರೆ ಇಲ್ಲ. ರೈತ ತೋಳವನ್ನು ಎಳ್ಕೊಂಡು ಹೋಗ್ತಾನೆ. ಆಮೇಲೆ ಕತೆ ಇಲ್ಲೇ ಮುಗಿದೋಯ್ತು.